ನಾನು 9ನೇ ಕ್ಲಾಸ್ ಇದ್ದಾಗ ನಮ್ಮ ಅಜ್ಜ, ನಾನು ಗುರುಕುಲಕ್ಕೆ ಹೋದವನು ಒಂದು 6 ವರ್ಷ. ಗುರುಮುಖೇನ ಉಪನಿಷತ್ ಪಾಠ ಆಗಲಿ ನಮ್ಮ ಅಜ್ಜ ಕಳಿಸಿದ. ನಾನು ಕಲ್ಕೊಂಡೆ. ಒಂದಿಷ್ಟು ಮಂತ್ರಗಳು, ಸ್ತೋತ್ರಗಳು, ಉಪನಿಷತ್ ಪಾಠ ಆಯಿತು. ನಮಗೆ ಅಜ್ಜನ ಕತೆ, ಪುರಾಣದ ಕಥೆಗಳು ತುಂಬ ಬರೋದು. ಕರ್ಮವೀರ ಅಂತ ಸುಧಾ ಶುರು ಆಗಿರಲಿಲ್ಲ ಅದನ್ನ. ಐ ಆಮ್ ಟಾಕಿಂಗ್ ಆಫ್ 63, 64 ಆ ಕಾಲಕ್ಕೆ. ಕರ್ಮವೀರ ಒಂದೇ ಬರೋದು ವೀಕ್ಲಿ ಮ್ಯಾಗಝಿನ್ ಅವಾಗ. ಅಲ್ಲಿ ಒಂದ್ಸಲ ಅದೇ ಪಕ್ಕದ ಮನೆಯವ್ರದೇ, ನಮ್ದು ಯಾವುದೂ ಇಲ್ಲ. ಅವ್ರಿಗೆ ಹೋಗಿ ನೋಡಿದಾಗ ಅದೊಂದು ಕತೆ, ಕತೆಗಳನ್ನು ಆಹ್ವಾನದು ಅಂತ. ಯಾರಿಗೂ ಹೇಳಿಲ್ಲ ಮನೇಲಿ. ನನ್ನ ಅಕ್ಕ, ನಮ್ಮ ಅಜ್ಜ ಯಾರಿಗೂ ಹೇಳಿಲ್ಲ. ಅಜ್ಜಿಗಂತೂ ಗೊತ್ತಾಗ್ತಿದ್ದಿಲ್ಲ. ಕೂತ್ಕೊಂಡು ಬರದೆ, ವಿಧಿ ಲಿಖಿತ ಅಂತ ಒಂದು ಕತೆ ಬರದೆ. ಅದೆಂಥ ತಮಾಷೆ ಆಯಿತು ಅಂದರೆ, ಅದು ಪಬ್ಲಿಷ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅದು ಏನೂ ಗೊತ್ತಿಲ್ಲ. ಅಲ್ಲಿ ಅಡ್ರೆಸ್ ಬರೆದಿದ್ರು, ಈ ಅಡ್ರೆಸ್ ಕಳಿಸ್ಕೊಡಿ ಅಂತ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಬರೆದಿದ್ದೀನಿ ನಾನು. ಕಾಗದ ಒಂದು ಕಡೆ ಬರೀಬೇಕು, ಅದೆಲ್ಲ ಇಲ್ಲಿ ರೂಲ್ ಇತ್ತು, ನನಗೇನು ಗೊತ್ತಾಗಿಲ್ಲ. 2 ಕಡೆಗೂ ಬರೆದು ಕಳಿಸ್ಬಿಟ್ಟೆ. ಅದೊಂಥರ ಕಳ್ಳತನ ಮಾಡಿದ ಭಾವನೆ ನನಗಿತ್ತು. ಯಾರಿಗೂ ಹೇಳಿಲ್ಲಲ್ಲ ಇದನ್ನ. ಯಾಕೆ ಹೇಳಲಿಲ್ಲ ಅಂದರೆ, ಹುಚ್ಚ ನೀ ಏನು ಬರ್ತೀವಿ ಸುಮ್ಮನೆ ಕೊಡೋ ಅಂದ್ರೆ ಕೂತೇ ಬಿಡ್ತಿದ್ದೆ ನಾನು. ಆಶ್ಚರ್ಯ ಅಂದರೆ 1 ತಿಂಗಳಿಗೆ ಪತ್ರ ಬಂತು, ನಿಮ್ಮ ಲೇಖನ ಸ್ವೀಕೃತವಾಗಿದೆ, ಪಬ್ಲಿಷ್ ಮಾಡ್ತೀವಿ ಅಂತ ಬಂತು. ಸ್ವೀಕೃತವಾಗಿದೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಮುಟ್ಟಿತು ಅಂತ ಅನ್ಕೊಂಡ್ರು ಏನೋ, ಮುಟ್ಟಿದಾಗ ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ಲ ಆ ಥರ ಇರಬೇಕು ಅಂದ್ಕೊಂಡೆ. ಆಮೇಲೆ ಹುಚ್ಚ ಒಂದು ದಿವಸ ಕರ್ಮವೀರ ಅವ್ರ ಮೇಲೆ ಓದೋರೆಲ್ಲ ತಗೊಂಡೆ, ಓದಿದೆ, ನನ್ನ ಹೆಸರು ಬಂದ್ಬಿಟ್ಟಿತ್ತು. ಅದ್ರಾದ್ಮೇಲೆ ಫಸ್ಟ್ ಆರ್ಟಿಕಲ್ ಅವಾಗ ನಾನು 9ನೇ ಕ್ಲಾಸಲ್ಲಿ ಇದ್ದದ್ದು. ನಾನು 9ನೇ ಕ್ಲಾಸಲ್ಲಿ ಇದ್ದದ್ದು. ತಮಾಷೆ ಏನಾಯ್ತು, ಆ ಕಥೆಯೊಳಗೆ ವಿಚಿತ್ರ ಬರೆದಿದ್ದೆ ನಾನು. ಎಲ್ಲೋ ಒಂದು ಪುರಾಣದಲ್ಲಿ ಒಂದು ಎಳೆ ಬರ್ತದೆ, ರಾವಣ ಹಳಬ. ಅವನು ಎಷ್ಟು ಹಳಬ ಅಂದ್ರೆ, ಅವನು ಜೋರಾಗಿದ್ದಾಗ, ನವಗ್ರಹಗಳನ್ನು ಗೆದ್ದಾಗ ಇನ್ನೂ ದಶರಥ ಕೌಶಲ್ಯ ಮದುವೆ ಕೂಡ ಆಗಿರ್ಲಿಲ್ಲ. ಅದೊಂದು ಕತೆ. ಏನು ಅಂದ್ರೆ, ತಾನು ಹೇಗೆ ಸಾಯ್ತೀನಿ ಅಂತ ತಿಳ್ಕೋಬೇಕು ಅಂತ ಆಸೆ ಅವನಿಗೆ. ಅದಕ್ಕೆ ಹೋಗಿ ಬ್ರಹ್ಮನ್ ಕೇಳ್ತಾನೆ, ನಾನು ಹೇಗೆ ಸಾಯ್ತೀನಿ ಹೇಳಕ್ಕಾಗಲ್ಲ ಅಂತ. ಅವನು ಇಟ್ಟು ಧೈರ್ಯ ಇದ್ರೆ ಹೇಳಯ್ಯ, ನಿನ್ನ ಧೈರ್ಯ ಇದೆಯಲ್ಲ, ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳು, ನಾ ಬದಲಾಯಿಸ್ತೀನಿ ಅದನ್ನು ಅಂತಾನೆ. ಅವಾಗ ಅವನು ಹೇಳ್ತಾನೆ, ಮುಂದೆ ಹಿಂಗೆ ಕೌಸಲ್ಯ ದಶರಥರ ಮಗ ರಾಮ ಅಂತ ಬರ್ತಾನೆ, ಅವನೇನು ಸಾಯ್ತೀಯಾ ಅಂತ. ಎಲ್ಲೋ ಒಂದು ಎಳೆ ಇದ್ದದ್ದನ್ನು ಬೆಳೆಸಿ ಹಂದ್ರ ಮಾಡಿ ಬರೆದಿದ್ದೆ ನಾನು. ತಮಾಷೆ ಏನಾಯ್ತು ಹುಡುಗ ಅಂತ ಯಾರಿಗೂ ಗೊತ್ತಿಲ್ಲ. ಹೆಂಗೆ ಗೊತ್ತಾಗುತ್ತೆ? ಪತ್ರ ಪರೀಕ್ಷೆ ಮಾಡಿದ ಕೆಲವು ಪಂಡಿತರು, ಯಾವ ಪುರಾಣದಲ್ಲಿ ಬಂದಿದೆ ಕತೆ ಇದು? ನನಗೆ ನಮ್ಮ ಅಜ್ಜ ನನಗೆ ಹುಚ್ಚರಂಗೆ ಮಾಡಿಬಿಡುತ್ತೆ, ನನ್ನ ಪರಿಚಯ ಆಗುತ್ತೆ. ಈಗ ಪುರಾಣ ಎಲ್ಲಿದೆ? ನಾಳೆ ಪುರಾಣ ಅಲ್ಲ ಕತೆ ಅಂತ ಹೇಳ್ಬೇಕು ಅಂತ. 10 ರೂಪಾಯಿ ಕಳಿಸ್ಕೊಟ್ರು ನನಗೆ ಅವರು. ಆಗ ಲೇಖನ ಎವರ್ ಗಾಟ್ ಇನ್ ಮೈ ಲೈಫ್. 10 ರೂಪಾಯಿ ಬಂತು ನನಗೆ. ಹಿಂಗೆ ಕಲ್ಪನೆ ಮಾಡ್ಕೊಳ್ಳಿ, 63ನೇ ಇಸ್ವಿಗೆ 10 ರೂಪಾಯಿ ಅಂದ್ರೆ ಬಹಳ ದೊಡ್ಡ ಅಮೌಂಟ್. ಅದು ಆ ದೊಡ್ಡ ಅಮೌಂಟ್ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಬರೆದ್ರೆ ದುಡ್ಡು ಬರ್ತದೆ ಅಂತ ಗೊತ್ತಾಯ್ತು. ಹೌದು, ಆ ಬರವಣಿಗೆ ಶುರು ಆಯ್ತು. ಮತ್ತೆ ಇನ್ನೊಂದು ಹೊಸದು ನನಗೆ ಗೊತ್ತಾದದ್ದು ಅಂದ್ರೆ, ಬರೀಬೇಕಾದ್ರೆ ಓದ್ಬೇಕು. ನನಗೆ ಮಾರ್ಗದರ್ಶಕರಾದಂಥ ಡಾಕ್ಟರ್ GP ರಾಜರತ್ನಂ ಅವರು, ನಾನು ಬೆಂಗಳೂರಿಗೆ ಹೋದಾಗ 10 ವರ್ಷ ಕೈ ಹಿಡಿದು ನಡೆಸಿದವ್ರು, ನಾನು ಬೆಳೆಸಿದವ್ರು ಗುರುಗಳವರು. ಅವ್ರು ತಿರ್ಗಾ ಮುರ್ಗ ಕೇಳೋರು. ಎಲ್ಲರೂ ಉಪನ್ಯಾಸಕ್ಕೆ ಹೋದಾಗ, ಮೇಷ್ಟ್ರೇ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ ಕೇಳೋರು. ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ. ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡ್ರೆ ಗಾಳಿ ಬರುತ್ತೆ. ಎಷ್ಟು ಕಾಳಜಿ ಅದು ರಾಜರತ್ನಂಗಂದ್ರೆ, ಅದನ್ನ ಓದಿದ್ರಾ, ಇದನ್ನ ಓದಿದ್ರಾ ಅಂತ ಆಯ್ತು. ಮುಂದೆ ನಾನು ಸಿಕ್ ಹಾಕೊಂಡಿದ್ದೆ, ಇನ್ನೊಂದು ಕೆಲಸ ಸಿಕ್ ಹಾಕೊಂಡು ಅದಕ್ಕೆ ಓದೋ ಹತ್ತು. ಕೆ ಬೋರ್ಡ್ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನಾಡಿಗೇರ್ ಅಂತ ಹೆಡ್ ಮಾಸ್ಟರ್ ಇದ್ರು. ನಿಮ್ಮಲ್ಲಿ ಯಾರಾದರೂ ಕಂಡಿರ್ಬೇಕು ಅವ್ರನ್ನ. ಈ ಓದ ಕೆ ಬೋರ್ಡ್ ಓದಿ. ಈ ನಮ್ಮ ದೂರ್ವಾಸರು ಅಂತ ಕೇಳಿದ್ರಲ್ಲ ಋಷಿಗಳು, ಪಟ ಪಟ ಶಾಪ ಕೊಡೋದು ಮಾಡ್ತಿದ್ರು. ಅವ್ರಿಗಿಂತ ಒಂದು 50% ಮೋರ್ ಶಾರ್ಟ್ ಟೆಂಪರ್ಡ್. ಫಸ್ಟ್ ಕಪಾಳಿ ಹೊಡೋದಮ್ಮ ನಿನ್ನ ಹೆಸರು ಏನು ಅಂತ ಕೇಳ್ತಿದ್ರು. ಆ ಥರ ಅವ್ರು ಕಂಡ್ರೆ ಹೆದರಿಕೆ ನನಗೆ. ಅವ್ರು ಇಂಗ್ಲೀಷ್ ಕಲಿಸೋರು ನಮಗೆ. ಸ್ಟ್ಯಾಂಡರ್ಡ್ ಆದಮೇಲೆ ಊರಿಗೆ ಹೋಗ್ಬೇಕು. 1 ತಿಂಗಳು 1.5 ತಿಂಗಳು ರಜೆ ಇರೋದು. ಬಂದರು, ಸಿಕ್ಕೆ, ಹಾದಿಯಲ್ಲಿ ಸಿಕ್ಬಿಟ್ಟೆ. ವೆಕೇಶನಲ್ಲಿ ಏನು ಪ್ರೋಗ್ರಾಮು ಅಂದರು. ಏನು ಪ್ರೋಗ್ರಾಮ್ ಸರ್? ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಹೋಗೋದು ಆತು, ಓದೋದೇನು ಅಂದರು. ಅದು ಏನು ಟೈಮು ನಂದು. ಯಾರು ಸರ್ ದೊಡ್ಡವ್ರು ಬಂದು ಪೊಲೀಸ್ ಹೆದರಿಸಿದ್ರೆ ಪಾಪ ಅಂದ್ಬಿಡಲ್ವಾ, ಹಾಗಾಗುತ್ತೆ. ನಾನು ಓದ್ತೀನಿ, ಪುಸ್ತಕ ಓದೋ ಪ್ಲಾನ್ ಮಾಡಿದ್ದೀನಿ ಸರ್ ಅಂದೆ. ಹೌದಾ, ಯಾವ ಪುಸ್ತಕ ಅಂದರು. ಅದು ಯಾವ ತಲೆಗೆ ಬಂದಿತ್ತು? ಜೇನ್ ಆಸ್ಟಿನ್ ಪ್ರೈಡ್ ಅಂಡ್ ಪ್ರೆಜುಡಿಸ್ ಅಂದೆ. 9th ಸ್ಟ್ಯಾಂಡರ್ಡ್ ಹುಡುಗ ಜೇನ್ ಆಸ್ಟಿನ್ ಪ್ರೈಡ್ ಅಂಡ್ ಪ್ರೆಜುಡಿಸ್ ಇಸ್ ಬಿಯಾಂಡ್. ಹುಡುಗರು ಟೆಕ್ಸ್ಟ್ ಬುಕ್ ಇಟ್ಟಿರ್ತಾರೆ ಅದನ್ನು. ನಾನು ಪ್ರೈಡ್ ಅಂಡ್ ಪ್ರೆಜುಡಿಸ್ ಗೊತ್ತಾಯ್ತು, ಸುಳ್ಳು ಹೇಳ್ತಿದ್ದೀನಿ ಅಂತ ಅವರಿಗೆ ನಕ್ಕರು. ಓನ್ಲಿ 1 ಬುಕ್ ಅಂದರು. ಗೊತ್ತಿದ್ದೆ ಅದೊಂದು ನನಗೆ. ಪ್ರೈಡ್ ಅಂಡ್ ಪ್ರೆಜುಡಿಸ್ ಅಂದರು. ನೋ, ಐ ಗಿವ್ ಯು 2 more books. ಪ್ರೈಡ್ ಅಂಡ್ ಪ್ರೆಜುಡಿಸ್, ಸೆನ್ಸ್ ಅಂಡ್ ಸೆನ್ಸಿಬಿಲಿಟಿ ತಗೋಬೇಕು. ಅವ್ರು ಹೆಂಗೆ ಕಲಿಸಿದ್ರು ಸರ್. ಇವತ್ತು ದೈಹಿಕವಾಗಿ ಹಾಕಿದ್ರು, ಭಾವನಾತ್ಮಕ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೇನೆ ಯಾವಾಗಲೂ. ನಾನು 3 ಪುಸ್ತಕ ಕೊಟ್ಟರು.
ವೆಕೇಶನ್ ಮುಗಿಸಿ ಬರುವಾಗ ಯು ಶುಡ್ ರೈಟ್ ದಿ ಎಸೆನ್ಸ್ ಆಫ್ ದಿಸ್ ಬುಕ್ಸ್, ರಿವ್ಯೂ ಥರ. 5 ಸಾಲಕ್ಕಿಂತ ಹೆಚ್ಚಿರೋಂಗಿಲ್ಲ, 5 ಸಾಲು ಮಾತ್ರ. 5 ಸಾಲಿನೊಳಗೆ ಇಡೀ ಬುಕ್ಕನ್ನು ರಿವ್ಯೂ ಮಾಡಬೇಕು. ನಾನು ಎದೆ ಹೊಡೆದೋಯ್ತು ಸರ್. ಆ ಪುಸ್ತಕ ಓದಿದ ಅರ್ಥ ಆಗ್ಬೇಕಾದ್ರೆ ಒದ್ದಾಡ್ಬೇಕು ನಾನು. ಆ ಇಡೀ ಪುಸ್ತಕದ ಸಾರಾಂಶವನ್ನು 5 ಸಾಲಲ್ಲಿ ಹೇಳೋದು ಹೇಗೆ? ಐ ನ್ಯೂ ಬ್ರೆವಿಟಿ ಇಸ್ ಅ ವರ್ಚ್ಯೂ, ಬಟ್ ದಿಸ್ ಕೈಂಡ್ ಆಫ್ ಬ್ರೆವಿಟಿ ಐ ಹ್ಯಾಡ್ ನೆವರ್ ಸೀನ್. ಅಡಿಗೆ ಮಾಸ್ತರ್ ಹೇಳಿದ್ರು ಅಂದ್ರೆ ಸುಗ್ರೀವಾಜ್ಞೆ ಇದ್ದಂಗೆ ಮಾಡಲೇಬೇಕು. ವೆಕೇಶನ್ ನೆಗೆದು ಬಿದ್ದೋಯ್ತು ಅಂತ ಗೊತ್ತಾದ್ರೆ ಓದೋದಾಯ್ತು. ಬರೀ ಓದ್ಕೊಂಡು ಮಾಡ್ಕೊಂಡು ಬಂದೆ. 5 ಸಾಲು ಬರೆದೆ, ಒಂದೊಂದಕ್ಕೆ 5 ಸಾಲು ಬರ್ಕೊಂಬಂದೆ. ನೋಡಿದ್ರು, ಗುಡ್, ವೆರಿ ಗುಡ್ ಅಂದರು. ಅಂದ್ಬಿಟ್ಟು ಅಷ್ಟಕ್ಕೆ ಬಿಡಲಿಲ್ಲ, ಮನೆಗೆ ಹೋಗು ಇನ್ನು ತೊಗೊಂಡು ಹೋಗಿ 2 ಸಾಲಲ್ಲೇ ಬರಬೇಕು. ಐ ಟೆಲ್ ಯು, ಹಿ ಟಾಟ್ ಮಿ ಹೌ ಟು ರೀಡ್ ಸರ್, ಆನೆಸ್ಟ್ಲಿ. ನಾ ಫಸ್ಟ್ ಟೈಮ್ ಇಡಿಯಟ್ ಓದ್ಬೇಕಾದ್ರೆ ಪುಸ್ತಕ ಐ ಫೆಲ್ಟ್ ಲೈಕ್ ಒನ್. ನಾನೇ ಇಡಿಯಟ್ ಆದಂಗೆ ಅನಿಸ್ಬಿಡ್ತು. ಈ ರಷ್ಯನ್ ಆಥರ್ಸ್ ಎಲ್ಲ ದೊಡ್ಡ ದೊಡ್ಡ ಪುಸ್ತಕ, ಯಾವುದು ಸಣ್ಣದ ಬರೆಯೋದೇ ಅಲ್ಲ, ದೊಡ್ಡ ದೊಡ್ಡದು ಪಾತ್ರಗಳು ಬುಕ್ ಹಿಡ್ಕೊಂಡು ಬರ್ಕೋಬೇಕು, ನೋಟ್ ಬುಕ್ ಬರ್ಕೋಬೇಕು, ಪಾತ್ರ ಎಲ್ಲ ಹೆಂಗೆ ಅಭ್ಯಾಸ ಆಗ್ಬಿಡ್ತು ಅಂದ್ರೆ, ಈಗ ನನ್ನ ಕಡೆ ಸುಮಾರು 3,500 ಪುಸ್ತಕದ್ದು ಆ ಬ್ರೀಫ್ ರಿಪೋರ್ಟ್ ಇದೆ ನನ್ನ ಕಡೆ. ನಾವು ಓದಿದ ಪುಸ್ತಕ ಈಗ ಹೆಂಗಾಗಿದೆ ಅಂದ್ರೆ, ಯಾವುದೇ ಪುಸ್ತಕ ಓದಿದ್ರೆ ಕಣ್ಣು ಮುಚ್ಚಿ ರಿವ್ಯೂ ಮಾಡಿ 2 ಸೆಂಟೆನ್ಸ್ ಬರೀಬೇಕದು. ಆ 2 ಸೆಂಟೆನ್ಸ್ ಓದಿ ಇಡೀ ಪುಸ್ತಕ ನೆನಪಾಗ್ಬಿಡುತ್ತೆ. ಅದನ್ನು ಕಲಿಸಿದ್ದವು. ಅದೊಂದು ಹಿತ ಇದೆಯಲ್ಲ ನನಗೆ ನಿಮ್ದು ಅಂತ. ಮೆಮರಿ ಪವರ್ ಅದೇನು ದೊಡ್ಡದಲ್ಲ ನನಗೆ ಮಾಡಿದ್ದದು. ಇಡೀ ಪುಸ್ತಕ, ಇಡಿಯಟ್ ಪುಸ್ತಕ ಆಗಲಿ, ಸೋಲ್ಜೆನಿಟ್ಸಿನ್ ಪುಸ್ತಕ ಆಗಲಿ, ದಿ ಕ್ಯಾನ್ಸರ್ ವಾರ್ಡ್ ಅಂತ ಪುಸ್ತಕ ಓದಿದ್ರೆ ಇಡೀ ಪುಸ್ತಕವನ್ನು 2 ಸಾಲಲ್ಲಿ ಹಿಡ್ಕೊಂಡು ಬೇಕು. ಅದು ಕಲಿಸೋದಂದ್ರೆ ಇದೆಯಲ್ಲ, ಗ್ರಹಿಸ್ಬೇಕು ಅಂದ್ರೆ ಅದನ್ನು ಕಲಿಸ್ಬಿಟ್ರು ಮಾಸ್ಟರ್ನಾಗೆ. ಅದು ದೊಡ್ಡ ಹಿತ ನನಗೆ ಸಿಕ್ಕಿತು. ಇವತ್ತಿಗೆ ಅಷ್ಟೇ ಪಟ್ಟಿ ಮಾಡಿದ್ದೀನಿ ನಾನು. ಅದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವೇಸ್ಟ್ ಆಗಿದ್ದ ಪಟ್ಟಿ ಇರ್ತಾವಲ್ಲ, ಇಟ್ಕೊಂಡಿದ್ದೇನೆ ಅವನು, ಅಲ್ಲೊಂದು ಹಾಕ್ಕೊಂಡಿರ್ತೀನಿ ಪಾಯಿಂಟ್. ಆ ಚೀಟಿ ಕೊಟ್ಟರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಅಂದ್ರೆ ಅರ್ಥ ಆಗಬಾರ್ದು ಅಂತ ಬರೆದಿಲ್ಲ, ನನಗೆ ಅರ್ಥ ಆದ್ರೆ ಸಾಕು ಅಂತ ಬರ್ಕೊಂಡಿದ್ದೀನಿ. ಅದೊಂದು ಸಾಲು ಓದ್ಬಿಟ್ರೆ ಸಾಕು, ಇಡೀ ಎಸೆನ್, ಇಡೀ ನಾವೆಲ್, ಆ ಟೆಕ್ಸ್ಟ್ ಬುಕ್ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ. ಆ ಥರದ್ದು ಕಲಿಸಿದಂಥವ್ರು ನಮ್ಮ ಅಡಿಗೆ ಮಾಸ್ತರ್.